ಹಾಯ್ ಫ್ರೆಂಡ್ಸ್, ನಾನು ಇವಾಗ ಲಾಗ್ ಮಾಡಬೇಕಂತ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ನನ್ನ ಹೆಸರು ಮನು ಅಂತ. ನಾನು ಇರೋದು ಬೆಂಗಳೂರಲ್ಲಿ. ಇವಾಗ ಶುರು ಮಾಡ್ತಾ ಇರೋದ್ರಿಂದ ನನಗೆ ನಿಮ್ಮ ಸಪೋರ್ಟ್ ಬೇಕು. ಸಪೋರ್ಟ್ ಇರಲಿ ಯಾವಾಗಲೂ ನನ್ನ ಮೇಲೆ. ನಾನು ಹೊಸ ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸುನೀಲ್ ಅಂತ. ನೋಡಿ, ನನ್ನ ಹೆಸರು ಸುನೀಲ್ ಅಂತ. ಇವನು ತುಂಬ ನನಗೆ ಬೆಸ್ಟ್ ಫ್ರೆಂಡ್. ಅಂದರೆ ತುಂಬ ಸಪೋರ್ಟಿವ್ ಆಗಿರ್ತಾನೆ, ಏನು ಮಾಡೋಕ್ಕೂ ಸಪೋರ್ಟ್ ಮಾಡ್ತಾನೆ. ಹಂಗಾಗಿ ಇವನು ನಮ್ಗೆ ತುಂಬ ಲೈಕ್ ಆಗ್ತಾನೆ. ಅಂದರೆ ಈ ಮನೆಯಲ್ಲಿ ನಾನು ಕೆಲಸ ಮಾಡ್ತೀನಿ, ಇವನು ಕೆಲಸ ಮಾಡ್ತಾನೆ. ಆ ಥರನಿಲ್ಲ, ನನ್ನಲ್ಲಿ ಕೆಡ್ತಾನೆ ಇಲ್ಲ, ಅವನಲ್ಲೂ ಕೆಡ್ತಾನೆ ಇಲ್ಲ. ತುಂಬ ಒಳ್ಳೆ ಮನುಷ್ಯ ಇದ್ದಾನೆ, ನಾನು ಒಳ್ಳೆ ಮನುಷ್ಯ ಇದ್ದೀನಿ. ಹಂಗಾಗಿ ನಾವಿಬ್ಬರು ಇಲ್ಲಿರೋದ್ರಿಂದ ನಾನು ಸ್ವಲ್ಪ ವರ್ಕ್ ಮಾಡ್ತೀನಿ, ಅವನು ಸ್ವಲ್ಪ ಕಿಚನಲ್ಲಿ ಕೆಲಸ ಮಾಡ್ತಾನೆ. ಹಂಗಾಗಿ ಪರವಾಗಿಲ್ಲ, ನಮಗೆ ಇನ್ನೂ ತೊಂದರೆ ಇಲ್ಲ ಗಾಯ್ಸ್. ಯಾವಾಗಲೂ ನಾನೊಬ್ಬ ಕನ್ನಡಿಗನಾಗಿ ಹೇಳ್ತಾ ಇದ್ದೀನಿ, ತುಂಬ ಸಪೋರ್ಟ್ ಬೇಕು ನಿಮ್ದೆಲ್ಲರದ್ದು ನಮಗೆ. ಇದು ನಮ್ಮ ಹುಡುಗ ಕೆಲಸ ಮಾಡೋದು, ಅವನಿಗೆ ತುಂಬ ಫುಟ್ಬಾಲ್ ಅಂದರೆ ತುಂಬ ಇಷ್ಟ. ಹಂಗಾಗಿ ಅವನಿಗೂ ನಾನು ಹೇಳ್ತೀನಿ, ಇವಾಗ ಫುಟ್ಬಾಲಲ್ಲಿ ಹೋಗಿ ಆಟ ಆಡು ಅಂತ ಹೇಳ್ತೀನಿ. ಆದರೆ ಅವನು ಆಡ್ತಾ ಇಲ್ಲ. ತುಂಬ ಆಕ್ಟಿವ್ ಆಗಿರ್ತಾನೆ ಅಂತ, ತುಂಬ ಎನರ್ಜಿಕ್ ಆಗಿರ್ತಾನೆ, ತುಂಬ ಕೆಲಸ ಮಾಡ್ತಾನೆ, ತುಂಬ ಕಷ್ಟಪಡ್ತಾನೆ. ಹಂಗಾಗಿ ಏನೂ ತೊಂದರೆ ಇಲ್ಲ. ಹೀಗೆ ನಿಮ್ಮ ಸಪೋರ್ಟ್ ನನಗಿರಲಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಭಿ ಮೇಡಮ್ ಬಂದಿತ್ತು, ನನಗೊಂದು ಚಿಕ್ಕ ಕೆಲಸ ಕೊಟ್ಟವ್ರೆ. ಹಂಗಾಗಿ ಇವಾಗ ನಾನು ಕೆಲಸ ಮಾಡೋಕೆ ಹೋಗ್ತಾ ಇದ್ದೀನಿ. ಒಂದು ಮೆಡಿಕಲ್ ಸ್ಟೋರಿಗೆ ಹೋಗಬೇಕು. ಒಂದು ಮೆಡಿಕಲ್ ಸ್ಟೋರಿಗೆ ಹೋಗಿ ಒಂದು ಟ್ಯಾಬ್ಲೆಟ್ ತರಬೇಕು. ಇವಾಗ ನಾನು ಬಂದುಬಿಟ್ಟು ಮೆಡಿಕಲ್ ಸ್ಟೋರಿಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಬರ್ತೀನಿ ಗೈಸ್. ಇವಾಗ ನನಗೆ ಕಾರ್ ಕೀ ಬೇಕು. ಕಾರ್ ಕೀ ಇಲ್ಲಿದೆ, ನಮ್ಮ ಸುನೀಲ್ ರಾವ್ ಇಲ್ಲಿ ಕಾರ್ ಕೀ ಇಟ್ಟಿದ್ದಾನೆ. ಇವಾಗ ಹೋಗಿ ನಾನು ಮೆಡಿಕಲ್ ಸ್ಟೋರಿಗೆ ಹೋಗಿ ಇವಾಗ ಟ್ಯಾಬ್ಲೆಟ್ ತೊಗೊಂಡು ಬರ್ತೀನಿ. ಮೇಡಮ್, ಟ್ಯಾಬ್ಲೆಟ್ಲಿಗೆ ಯಾವ ಮೇಡಮ್? ಮೆಡಿಕಲ್ ಸ್ಟೋರ್ ಜಾಕೆ ಆತ. ಇವಾಗ ನಾನು ಮೆಡಿಕಲ್ ಸ್ಟೋರಿಗೆ ಹೋಗ್ತಾ ಇದ್ದೀನಿ. ಇವಾಗ ಮೆಡಿಕಲ್ ನಾನು ಬೇಸ್ಮೆಂಟಿಗೆ ಬಂದಿದ್ದೀನಿ. ಇವಾಗ ಗಾಡಿ ಹತ್ರ ಹೋಗ್ತಾ ಇದ್ದೀನಿ. ಇನ್ನೇನು ಕೆಲಸ, ಆರಾಮಾಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಹೋಗಿ ಮೆಡಿಕಲ್ ಸ್ಟೋರಿಗೆ ಹೋಗಿ ಟ್ಯಾಬ್ಲೆಟ್ ತಗೊಂಡು ಬರಬೇಕು. ಬಂದುಬಿಟ್ಟು ಆರಾಮ್, ತೊಂದರೆ ಇಲ್ಲ. ನನಗೆ ಕೆಲಸ ಇರುತ್ತೆ, ಆ ಕೆಲಸ ಇದಾಗಿರೋದ್ರಿಂದ ನನಗೆ ಆ ಕೆಲಸ ಈ ಕೆಲಸ ಅಂತ ಎಲ್ಲ ಇರುತ್ತೆ, ಎಲ್ಲ ಮಾಡಬೇಕು. ಇವಾಗ ಗಾಡಿ ಹತ್ರ ಬರ್ತಾ ಇದ್ದೀನಿ. ಆಲ್ಮೋಸ್ಟು ಗಾಡಿ ಹತ್ರ ಬಂದಿದ್ದೀನಿ ಆಲ್ರೆಡಿ. ನಾನು ಬೇಸ್ಮೆಂಟಲ್ಲಿದ್ದೀನಿ. ಬೇಸ್ಮೆಂಟಿಂದ ಇವಾಗ ನಾನು ಗಾಡಿ ತೊಗೊಂಡು ಹೋಗ್ತೀನಿ. ನಾನು ನೋಡ್ತಾ ಗಾಡಿ ಅದು ಅಂದರೆ BMW, ಆಡಿ ಎರಡೂ ಇದೆ, ಎಲ್ಲ ಇದೆ ನಮ್ಮ ಹತ್ರ ಓಡಿಸೋಕ್ಕೆ. ಇವಾಗ ಟ್ಯಾಬ್ಲೆಟ್ ತೊಗೊಂಡು ಮೆಡಿಕಲ್ ಸ್ಟೋರ್ಗೆ ಹೋಗಿ ನಾನು ಟ್ಯಾಬ್ಲೆಟ್ ತೊಗೊಂಡು ಬರಬೇಕು. ನಾನು ಓಡಿಸೋದು ಅಂತಲ್ಲ, ನಾನು ಯೂಸ್ ಮಾಡೋ ಕಾರ್ಡು ಇದೇನೆ, ಆಡಿ ಯೂಸ್ ಮಾಡ್ತೀನಿ. ಇವಾಗ ಹೋಗಿ ನಾನು ಟ್ಯಾಬ್ಲೆಟ್ ತೊಗೊಂಡು ಬರ್ತೀನಿ. ಈ ನರ ಗಾಡಿಯೇ ಸರೈತೆ ಗಾಡಿ ಹೋಗ್ತಾ ಇರಬೇಕು ಫ್ರೆಂಡ್ಸ್. ನಮಗೇನಾಗುತ್ತೆ ಅದನ್ನು ಜೀವನದಲ್ಲಿ ನಾವು ಮಾಡ್ತಾ ಇರಬೇಕು. ಇವಾಗ ನನ್ನ ಕೆಲಸ ಬೇರೆ, ನಾನು ಮಾಡೋ ಕೆಲಸ ಬೇರೆ. ವೃತ್ತಿ ಆದವ್ರೇನು ಕೆಲಸ ಎಲ್ಲ ಒಟ್ಟಿಗೆ ಮಾಡಬೇಕು, ಎಲ್ಲ ಮಾಡಬೇಕು ಕೆಲಸ. ಇವಾಗ ನಾನು ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಬರ್ತೀನಿ. ಆಲ್ಮೋಸ್ಟು ಇನ್ನೇನು ನನಗೇನು ತೊಂದರೆ ಇಲ್ಲ. ಹೋಗಿ ಒಂದು ಟ್ಯಾಬ್ಲೆಟ್ ತರಬೇಕು, ಹಾಗಾಗಿ ಹೋಗಿ ತೊಗೊಂಡ್ಬರ್ತೀನಿ ಅಷ್ಟೇ ಫ್ರೆಂಡ್ಸ್. ಇವಾಗ ಹೋಗ್ತಾ ಇದ್ದೀನಿ. ಇವಾಗ ನಾನು ಬೇಸ್ಮೆಂಟಿಂದ ಮೇಲೆ ಬರ್ತಾ ಇದ್ದೀನಿ. ಇವತ್ತು ಬಂದಿದ್ದೀನಿ ಬೇಸ್ಮೆಂಟಿಂದ ಮೇಲೆ. ಇವತ್ತು ವಾತಾವರಣ ತುಂಬ ಚೆನ್ನಾಗಿದೆ, ಮಳೆ ಬರ್ತಾ ಇದೆ. ಬೆಂಗಳೂರಲ್ಲಿ ಇವತ್ತು ವೆದರ್ ತುಂಬ ಸಾಫ್ಟ್ ಆಗಿದೆ, ತುಂಬ ಕೂಲಾಗಿ ಚೆನ್ನಾಗಿದೆ ವೆದರ್. ನೋಡಿ ನೀವೇ, ಮಳೆ ಬರ್ತಾ ಇದೆ, ಚೆನ್ನಾಗಿದೆ. ನಮ್ಮ ಲೈಫಲ್ಲಿ ಏನು ಬೇಕೋ ಅದನ್ನು ನಾವು ತೊಗೊತಾ ಇರಬೇಕು. ನಮ್ಮದು ಇದು ಫಸ್ಟ್ನೇ ಲಾಗ್ ಮಾಡ್ತಾ ಇರೋದು ಇವಾಗ. ಹಂಗಾಗಿ ಸಪೋರ್ಟ್ ಇರಬೇಕು. ನಾವು ಕನ್ನಡಿಗರಾಗಿ ನಾವು ಯಾಕೆ ಬೆಳಿಬಾರ್ದು? ಯಾರ್ಯಾರೋ ಬೆಳೀತಿದ್ದಾರೆ, ಹಿಂದಿಯವ್ರು ಬೆಳೀತಿದ್ದಾರೆ, ಪ್ರತಿಯೊಬ್ಬರು ಬೆಳೀತಾರೆ. ಹಾಗಾಗಿ ನಾವು ಬೆಳಿಬೇಕು. ನಮಗೂ ಎಲ್ಲ ಯೂಟ್ಯೂಬ್ ಚಾನಲ್ ಮಾಡಿ, ಯಾರೇನು ತೊಂದರೆ ಎಲ್ಲ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಧೈರ್ಯ ಇರಬೇಕು, ಸ್ಕಿಲ್ ಇರಬೇಕು. ಮೇನ್ ಪ್ರಾಬ್ಲಮ್ ಅಂದರೆ ಸ್ಕಿಲ್ ಇದ್ದರೆ ಯಾರು ಬೇಕಾದ್ರೂ ಎಂಥವ್ರು ಬೇಕಾದ್ರೂ ಯೂಟ್ಯೂಬ್ನ ಮಾಡ್ಬೋದು ನನ್ನ ಪ್ರಕಾರ.
ನಂದು ಫಸ್ಟ್ನೇ ವಿಡಿಯೋ ಇದು. ನಾನು ಶುರು ಮಾಡ್ಬೇಕಂತ ಮನ್ಸಿಗೆ ಅನ್ಸಿದ್ದು ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ. ನಾನು ಫಸ್ಟ್ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಹಂಗಾಗಿ ನನ್ಗೆ ಸ್ವಲ್ಪ ಮಾತಾಡೋಕ್ಕೆ ನರ್ವಸ್, ಅಂದ್ರೆ ಒಂಥರ ನನ್ಗೆ ಫೀಲ್ ಆಗ್ತಾ ಇದೆ ಮಾತಾಡೋದು ಹಿಂಗೆ. ನನ್ಗೇನು ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದ್ರಿಂದಾಗಿ ನನಗೆ ಅಷ್ಟಾಗಿ ಅನಿಸ್ತಾ ಇಲ್ಲ ನಾನು ಯಾವ ಥರ ಮಾಡಬೇಕು ಏನು ಎತ್ತ ಅಂತ. ಹಂಗಾಗಿ ನಾನು ಇವತ್ತು ಶುರು ಮಾಡೋದು. ನಾನು ಇವತ್ತು ಫಸ್ಟ್ ಟೈಮ್ ಇವತ್ತು ನಾನು ವಿಡಿಯೋ ಅಪ್ಲೈ ಮಾಡಬೇಕು, ನಂದೊಂದು ಯೂಟ್ಯೂಬ್ ಚಾನಲ್ ಇರಬೇಕು, ನಾನು ಏನು ಅಂತ ಸ್ವಲ್ಪ ಜನಗಳಿಗೆ ನಾನು ತೋರಿಸ್ಬೇಕು ಅನ್ನೋದೊಂದು ಧೈರ್ಯ ನನಗೆ ಬೇಕು. ಅದಕ್ಕೋಸ್ಕರ ನಾನು ಇವತ್ತು ಯೂಟ್ಯೂಬ್ ಚಾನಲ್ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಶುರು ಮಾಡೋದು, ನಾನು ಒಂದು ವ್ಲಾಗ್ ಮಾಡಬೇಕು ನಾನು ಅಂತ. ಓಕೆ, ನನಗೇನು ತೊಂದರೆ ಇಲ್ಲ, ನಾನು ಶುರು ಮಾಡ್ತೀನಿ. अभी मैं मेडिकल स्टोर में आया, अभी टैबलेट ले रहा हूँ. अभी टैबलेट लेके चला जाएंगे. ये मेरा भाई है मेडिकल क्लिनिक का. अन्ना तुम्हारा नाम? हाँ, सुरेश भाई है. हम रेगुलर मेडिकल स्टोर में ये टैबलेट लेता हूँ, अन्ना का पास से लेता हूँ. मेडिकल स्टोर भी देखो कैसे अन्ना का ತುಂಬಾ ಚೆನ್ನಾಗಿದೆ ಮೆಡಿಕಲ್ ಸ್ಟೋರು, ಎಲ್ಲ ನೋಡ್ಬೋದು. ಯಾವುದೇ ಟ್ಯಾಬ್ಲೆಟ್ ಬೇಕಾದ್ರೂ ಅಣ್ಣನ ಹತ್ರ ಸಿಗುತ್ತೆ, ಬೇಕಾದ್ರೆ ಬಂದು ನೀವು ತಗೋಬಹುದು ಟ್ಯಾಬ್ಲೆಟ್ಸ್. ನೋಡಿ, ಇದೇ ನಂದು ಇವತ್ತಿನ ಲಾಗು. ಇವಾಗ ಟ್ಯಾಬ್ಲೆಟ್ ತಗೊಂಡು ಆಗಿತ್ತು, ಇವಾಗ ಹೋಗ್ಬೇಕು. ನಾನು ನಮ್ಮ ಆಫೀಸಿಗೆ ಹೋಗ್ಬೇಕು. ಇವಾಗ ನಾವು ಹೋಗ್ತಾ ಇದ್ವಿ ಆಫೀಸಿಗೆ. ಅಣ್ಣ ಬಿಲ್ ರೆಡಿನಾ? ಹಾಂ, ಓಕೆ. नहीं अन्ना नमस्कार, ये मेरा अन्ना है, देख लो. नमस्कार अन्ना, कैसे हो? ये क्लिनिक में बहुत काम करता है अन्ना. ये मेरा अन्ना है. और बाकी अन्ना क्या समाचार? बढ़िया बढ़िया, आराम से रेस्ट कर लो. खाना पीना हो गया? कर ले. ओके अन्ना, बिल दे दो. अन्ना बिल देंगे, हम करेंगे काम, मेरा काम हम जाएंगे. ये हमारा चैनल है, देख लेना. हमारा यूट्यूब पे अभी वीडियो बना रहा हूँ. कोई प्रॉब्लम नहीं है ब्रो, डरना कुछ नहीं है. ನಾವು ಮುಂದೆ ಬರಬೇಕಂದ್ರೆ ಎದ್ರ ಮಾತಿರಬಾರ್ದಂತೆ ಲೈಫಲ್ಲಿ. ಮಾಡ್ತಾ ಇರಬೇಕು, ನುಗ್ತಾ ಇರಬೇಕು, ಮಡಿತಾ ಇರಬೇಕು ಜೀವನದಲ್ಲಿ. ಇದು हमारा कम्युनिटी का अंदर जा रहा हूँ, मेरा ऑफिस के लिए जा रहा हूँ. ये मेरा ऑफिस है, हम लोग इधर काम करता है. कुछ नहीं है इसमें भी, कुछ नहीं है. खाली अपार्टमेंट बिल्डिंग वो है, खाली बस, और कुछ दुनिया में कुछ नहीं है. ये मेरा दोस्त हो गया, आराम से चल रहा है काम, दुनिया में कुछ नहीं है, चलेगा. अभी हम जा रहे हो घर, आराम से घर जाके आराम एंजॉय करेंगे. अभी बैठेंगे, थोड़ा कुछ काम करेंगे. अभी नया चालू किया है, चलेगी दुनिया. अभी कुछ नहीं है, अभी क्या है, हम लोग आगे बढ़ेंगे. ಮಿಸ್ಟೇಕ್ ಯಾರು ಮಾಡ್ಕೊಂಬಿಡಿ, ಯಾಕೆಂದ್ರೆ ನಾನು ಸ್ವಲ್ಪ ಹಿಂದಿ ವರ್ಡ್ ಯೂಸ್ ಮಾಡ್ತೀನಿ. ನಾನು ಇದು ಸ್ವಲ್ಪ ಮಹಾರಾಷ್ಟ್ರದಲ್ಲಿ, ಅವಾಗ ಹಂಗಾಗಿ ಸ್ವಲ್ಪ ಜಾಸ್ತಿ ಹಿಂದಿ ವರ್ಡೇ ಯೂಸ್ ಮಾಡ್ತೀನಿ. ನಾನು ಕನ್ನಡನೂ ಬರುತ್ತೆ, ನಾನು ಕನ್ನಡ ಕ್ಲಿಯರ್ ಆಗಿ ಬರುತ್ತೆ. ನಾನೊಬ್ಬ ಕನ್ನಡಿಗ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಹಿಂದಿ ವರ್ಡ್ ನಾನು ಕೆಲಸ ಮಾಡೋದ್ರಿಂದ ಹಿಂದಿ ವರ್ಡ್ ಜಾಸ್ತಿ ಅದೇ ಬರುತ್ತೆ ಬಾಯಲ್ಲಿ. ಆದ್ರೆ ನಾನು ಕನ್ನಡ ಮಾತಾಡಲ್ಲ ಅಂತಲ್ಲ, ಕನ್ನಡ ನನಗೆ ಬರುತ್ತೆ ಸೂಪರ್ ಆಗಿ. ನಾನು ಕನ್ನಡದವನೇ, ನಾನು ಹಾಸನ್ ಹುಡುಗ, ಅದನ್ನು ಅದೇನು ತೊಂದರೆ ಇಲ್ಲ. ಹಾಗೆ ಬೆಳೀರಿ, ನಮ್ಮನ್ನು ಬೆಳೆಸಿ ಎಲ್ಲರೂ. ಅದನ್ನೇ ಕೇಳ್ಕೊಡೋದು. ನಾನು ಫಸ್ಟ್ ಲಾಗ್ ಮಾಡ್ತಾ ಇರೋದು ಇವತ್ತೇ, ಫಸ್ಟ್ ಟೈಮ್ ನಾನು ಲಾಗ್ ಮಾಡ್ತಾ ಇದ್ದೀನಿ. ಹಂಗಾಗಿ ತುಂಬಾ ಬೆಳೆಸ್ಬೇಕು ನೀವು ನನ್ನನ್ನು. ओके, कम्युनिटी का अंदर कितना सुंदर है कम्युनिटी, बहुत प्रेस्टीज का कम्युनिटी है, बहुत अच्छा है, देख सकते हो तुम लोग. हम भी कम्युनिटी का अंदर है जा रहा हूँ. ये कम्युनिटी है, हमारा ऑफिस आके हमारा ऑफिस ನಮ್ದು ಆಫೀಸ್ ಇಲ್ಲಿ ತೋರಿಸ್ತೀನಿ. ನಾನು ವರ್ಕ್ ಮಾಡೋ ಜಾಗ, ಆಫೀಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ನಾನು ತುಂಬಾ ಆಫೀಸು, ನಾವು ಇದೇ ಬಿಲ್ಡಿಂಗ್ ಅಲ್ಲಿ ಇವಾಗ ಕಾಣಿಸ್ತಿದ್ದೀರ ಟವರು, ಈ ಟವರಲ್ಲೇ ನಾವು ಕೆಲಸ ಮಾಡೋದು. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಆಫೀಸ್ ಇದೆ, ಅಲ್ಲಿ ಕೆಲಸ ಮಾಡ್ತೀವಿ. ಹಂಗಾಗಿ ಏನು ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಅದೇ ಥರ ಇದೆ. ಇವಾಗ ನಾನು ಗಾಡಿ ಓಡಿಸ್ತಿರೋದ್ರಿಂದ ಸರಿಯಾಗಿ ವಿಡಿಯೋ ಬರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಬರ್ಬೋದು ನೋಡಿ. ये मेरा ऑफिस का एंट्री है. ये ಆಲ್ಮೋಸ್ಟ್ ಆಫೀಸ್ नहीं है, ಇಲ್ಲೇ ನಾನು ಕೆಲಸ ಮಾಡೋದು. ಹಂಗಾಗಿ ಇದೆ, ಇಲ್ಲಿ ಎಲ್ಲ ಇರ್ತಾರೆ, ಹಂಗಾಗಿ ಪರವಾಗಿಲ್ಲ. ಇವಾಗ ನಾನು ಹೋಗ್ತಾ ಇದ್ದೀನಿ ಬೇಸ್ಮೆಂಟಿಗೆ ಹೋಗಿ ಗಾಡಿ ಪಾರ್ಕ್ ಮಾಡಿ ಮೇಲೆ ಹೋಗ್ತೀನಿ. ಮೇಲೆ ಹೋಗ್ಬಿಟ್ಟು ಮೇಡಮ್ಗೆ ಇವಾಗ ಟ್ಯಾಬ್ಲೆಟ್ ಕೊಡಬೇಕು. ಅವ್ರಿಗೆ ಮೆಡಿಸಿನ್ ಥರ ಕೇಳಿದ್ದೀನಿ, ನಾನೊಂದು ಲೀಸ್ಟ್ ಕಳಿಸಿದೆ, ಅದನ್ನು ತೊಗೊಂಡು ಬರ್ತಾ ಇದ್ದೀನಿ. ಬಂದಿರೋದ್ರಿಂದಾಗಿ ओके, नो प्रॉब्लम. ये मेरा ಬಾಸ್ ಆಗಿ ಯಾರಿಗೆ ಹೇಳ್ತಿದ್ದೀರಾ? ಇವತ್ತಿಂದ ನಾನು ಲಾಕ್ ಶುರು ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ನಾನು ಮಾಡ್ತಾ ಇದ್ದೀನಿ. ಹೌದಾ? ಬೆಸ್ಟ್ ಆಫ್ ಲಕ್.
ಒಳ್ಳೇದಾಗ್ಲಿ. ಹ್ಯಾವ್ ಎ ನೈಸ್ ಡೇ ಓಕೆ, ಥ್ಯಾಂಕ್ ಯು ಅಣ್ಣ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಹಂಗಾಗಿ ಇವಾಗ ಶುರು ಮಾಡಿದ್ದೀನಿ. ಇವೆಲ್ಲ ನನ್ನ ಫ್ರೆಂಡ್ಸ್ಗಳು, ಅವರು ಇಲ್ಲೇ ಕೆಲಸ ಮಾಡೋದು, ಎಲ್ಲ ವರ್ಕ್ ಮಾಡೋದು. ಓಕೆ, ನಾನು ಇವಾಗ ಗಾಡಿ ಪಾರ್ಕ್ ಮಾಡಿ ಹೋಗ್ತೀನಿ ಮೇಲೆ ಹೊರಗಡೆ, ಆಫೀಸ್ ಹೊರಗಡೆ. ಓಕೆ, ಸಿಗೋಣ ಹಾಗೆ. ಇವಾಗ ನಾನು ಪಾರ್ಕಿಂಗ್ ಪ್ಲೇಸಿಗೆ ಬಂದಿದ್ದೀನಿ. ಇವಾಗ ಇಳಿತಾ ಇದ್ದೀನಿ. ಇಳಿದ್ಬಿಟ್ಟು ಇವಾಗ ಅಲ್ಲಿ ಆಲ್ಮೋಸ್ಟ್ ಪಾರ್ಕಿಂಗ್ ರೀಚ್ ಮಾಡಿ ನಾನು ಇವಾಗ ಬೇಸ್ಮೆಂಟಲ್ಲಿ ಹೋಗ್ತಾ ಇದ್ದೀನಿ ಆರಾಮಾಗಿ ವಾಕ್ ಮಾಡ್ಕೊಂಡು. ಇನ್ನೇನಿಲ್ಲ ನೋಡಿ, ನಾನು ನಿಮ್ಮ ಜೊತೆ ಮಾತಾಡ್ತಾ ಮೆಡಿಸಿನ್ನ ಗಾಡೀಲಿ ಮರ್ತ್ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ತೆ ವಾಪಸ್ ಬರಬೇಕಾಯ್ತು ಇವಾಗ. ಹಂಗೆ ಏನೋ ಒಂಥರ ಹಿಡ್ಕೊಂಡಿರ್ತೀವಲ್ಲ, ಹಂಗಾಗಿ ಅದನ್ನೇ ಓಡ್ತಾ ಇರುತ್ತೆ. ಅದೇ ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಯಾವಾಗಲೂ ಅಷ್ಟೇ. ಹಂಗಾಗಿ ನಾವು ನೋಡಬೇಕು ಅಲ್ವಾ. ನೋಡಿ, ಇವಾಗ ಮರ್ತಿದ್ದೀನಿ, ತಗೊಂಡಿದ್ದೀನಿ. ಮತ್ತೆ ಬರಬೇಕಾಯ್ತು, ಮತ್ತೆ ತಗೋಬೇಕಾಗಿತ್ತು. ಇವಾಗ ಹಂಗಾಗಿ ನಾನು ಹೋಗ್ತಾ ಇದ್ದೀನಿ. ಶುರು ಮಾಡೋಣ ಲೈಫಲ್ಲಿ. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆಯೋ ಇಲ್ವಾ ನನಗೆ ಗೊತ್ತಿಲ್ಲ. ಇವಾಗ ನಾನು ಆಫೀಸ್ ಒಳಗಡೆ ಹೋಗ್ಬಿಟ್ಟು ಓಕೆ, ಇವಾಗ ಲಿಫ್ಟ್ ಬರ್ತಾ ಇದೆ ಆಲ್ಮೋಸ್ಟು. ಇವಾಗ ನಾನು ಮೇಲೆ ಹೋಗ್ಬೇಕು. ಲಿಫ್ಟ್ ಆಲ್ರೆಡಿ ಬಂದಿದೆ. ಇವಾಗ ಹೋಗಿ ಕಂಪ್ಲೇಂಟ್ನ ಕೊಡಬೇಕು ನಾನು ಮೇಡಮ್ಗೆ. ಅಂದರೆ ನಾವು ಮೇಡಮ್ ಮಕ್ಕಳನ್ನು ತೋರ್ಸೋಕ್ಕಾಗಲ್ಲ. ಹಾಗಾಗಿ ಲಿಫ್ಟು ಎಲ್ಲ ತೋರಿಸ್ಬೇಕು. ನನಗೂ ಹೊರಗಡೆ ಎಂಟ್ರಿ ಇಲ್ಲ, ಮೊಬೈಲ್ ಕ್ಯಾಮ್ರಾ ವಿಡಿಯೋ ಮಾಡೋದು ಅವೆಲ್ಲ ಇಲ್ಲ. ಆದ್ರೂ ನಾನು ಮಾಡಬೇಕು ಅಂತ ಶುರು ಮಾಡಬೇಕು ಅಂತ ನನ್ನ ಕಡೆಯಿಂದಾಗಿ ನಾನು ಶುರು ಮಾಡ್ತಾಯಿದ್ದೀನಿ ಅಷ್ಟೇ. ಆಲ್ರೆಡಿ ಬಂದಿದ್ದೀನಿ ಇವಾಗ ಮನೆ ಹತ್ರ. ಇವಾಗ ನಾನು ಕ್ಯಾಮ್ರಾನ ಆಫ್ ಮಾಡಬೇಕು, ಇಲ್ಲಾಂದರೆ ನಮ್ಮ ಮೇಡಮ್ ಕೋಪ ಮಾಡ್ಕೊತಾರೆ ಅಂತ, ಅದಕ್ಕೋಸ್ಕರ.